ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು BA 2ನೇ ಸೆಮಿಸ್ಟರ್ನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ಒಂದು ವಿಶ್ವವಿದ್ಯಾಲಯದ ಅಡಿಯೊಳಗಡೆ BA 2nd ಸೆಮಿಸ್ಟರ್ನ ಬೇಸಿಕ್ ಇಂಗ್ಲಿಷ್ ಈ ಒಂದು ಪುಸ್ತಕವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟಪಡ್ತಾ ಇದ್ದೀರಿ. ಹೀಗಾಗಿ ನಾನು ಈ ಒಂದು ಪುಸ್ತಕದ ಮೊದಲನೇ ಅಧ್ಯಾಯ ಯೂನಿಟ್ ನಂಬರ್ 1 that is on letter writing by A.J. Gardner. I'm going to explain you in the both the language, the Kannada as well as English. ಈ ಒಂದು ಪುಸ್ತಕದ ಮೊದಲನೇ ಅಧ್ಯಾಯ A.J. Gardner ಅವರು ಬರೆದಿರುವಂಥ ಆನ್ ಲೆಟರ್ ರೈಟಿಂಗ್ ಅನ್ನು ನಿಮಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆನ್ ಲೆಟರ್ ರೈಟಿಂಗ್ ಬೈ A.J. Gardner. A.J. Gardner ಅವರ ಬಗ್ಗೆ ನಾವು ಪ್ರಾರಂಭದೊಳಗೆ ಸ್ವಲ್ಪ ತಿಳ್ಕೊಳ್ಳೋಣ. ಜಸ್ಟ್ ವಿ ರಿಕ್ಯಾಪ್ ಈಸ್ why we need to study A.J. Gardner. Who is A.J. Gardner? Alfred George Gardner. He lives in the year of 1860, between the year of 1865 to 1946. A.J. Gardner, a renowned British journalist, editor and essayist. ಇವರು ಇಂಗ್ಲೆಂಡಿನ ಖ್ಯಾತ ಜರ್ನಲಿಸ್ಟ್ ಆಗಿರ್ತಾರ, ಮತ್ತು ಅಂಕನ ಬರಹಗಾರ ಆಗಿರ್ತಾರ, ಮತ್ತು ಪ್ರಬಂಧಗಳನ್ನು ಕೂಡ ಬರಿತಾ ಇರ್ತಾರೆ. ಇವರು ತಮ್ಮ ಏನು ಪ್ರಬಂಧಗಳನ್ನ ಬರಿತಾ ಇದ್ರಲ್ಲ, ಅವರು ಒಂದು ಪೆನ್ ನೇಮ್ ಅನ್ನ ಅಂಕಿತ ನಾಮವನ್ನ ಯೂಸ್ ಮಾಡ್ಕೊಂಡು ಬರಿತಾ ಇದ್ರು. ದಟ್ ಈಸ್ ಅಲ್ಫಾ ಆಫ್ ದ ಫ್ಲೋ. ನಿಮಗೆ ಒಂದು ಅಂಕದ ಪ್ರಶ್ನೆಗಳು ಕೇಳ್ತಾ ಇರ್ಬೋದು, ವಾಟ್ ಈಸ್ ದ ಪೆನ್ ನೇಮ್ ಆಫ್ A.J. Gardner ಅಂತ ಕೇಳ್ಬೋದು. ಸಾಮಾನ್ಯವಾಗಿ ಇವರ ಬರವಣಿಗೆಗಳು ಹಿಸ್ ರೈಟಿಂಗ್ಸ್ ಆರ್ ಅಡ್ಮೈರ್ ದ ಗ್ರೇಸ್ಫುಲ್ ಸ್ಟೈಲ್. ನೋಡ್ರಿ, ಇನ್ನೊಬ್ರಿಗೆ ಅವರು ಎಷ್ಟು ಗ್ರೇಸ್ಫುಲ್ ಆಗಿ ಇರ್ತಾ ಇದ್ರು ಅನ್ನುವಂತಹ ವಿಶೇಷವನ್ನು ಬರಿತಾ ಇದ್ರು. ದ ಜೆಂಟ್ಲಿ ಹ್ಯೂಮರ್, ದ ಹ್ಯೂಮನಿಸ್ಟಿಕ್ ವ್ಯಾಲ್ಯೂಸ್, ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಇದ್ರು. ಅವರು ಗಾರ್ನಿಯರ್ ಅವರ ಒಂದು ಜೀವನ ಪ್ರಾರಂಭವಾಗಿದ್ದು ಒಬ್ಬ ಪತ್ರಿಕೆ ವರದಿಗಾರರಾಗಿ, ಕೊನೆಗೆ ಅವರು ದ ಡೈಲಿ ನ್ಯೂಸ್ ಇನ್ ಲಂಡನ್ ಅನ್ನುವಂಥ ಪತ್ರಿಕೆಗಳ ಅಂಕಣಕಾರರಾಗಿ ಅವರು ತಮ್ಮ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅವರೆಲ್ಲ ಪ್ರಬಂಧಗಳು, ಎಸ್ಸೇಸ್ಗಳು ಏನದಾವಲ್ಲ, ಅವರು ಪ್ರತಿಯೊಂದು ವಿಚಾರವನ್ನು ಕೂಡ ಆಲ್ಮೋಸ್ಟ್ ಅದನ್ನು ಬರೀಲಿಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ರು. ಅದರ ಒಳಗಡೆ ವಿಶೇಷವಾಗಿ ನಿತ್ಯ ಜೀವನದ ಒಂದು ಫಿಲಾಸಫಿಕಲ್ ರಿಫ್ಲೆಕ್ಷನ್ಸ್, ಅವ್ರ ಜೀವನದಲ್ಲೂ ಆಗಿರುವಂತಹ ಒಂದು ಅನುಭವಗಳಾಗಿರ್ಬೋದು, ಮತ್ತು ಅವರು ಒಳಗಡೆ ಬಂದಿರುವಂಥ ಕೆಲವು ಥಾಟ್ಫುಲ್ಸ್ ಐಡಿಯಾಸ್ಗಳನ್ನು ಅವರು ತಮ್ಮ ಎಸ್ಸೆ ಒಳಗಡೆ ಸಾಮಾನ್ಯವಾಗಿ ಹಾಕ್ತಾರೆ. ಗಾರ್ಡ್ನರ್ ಹ್ಯಾಡ್ ಅ ಸ್ಪೆಷಲ್ ಟ್ಯಾಲೆಂಟ್ ದ ಟ್ರಾನ್ಸ್ಫಾರ್ಮಿಂಗ್ ದ ಆರ್ಡಿನರಿ ಇನ್ಸಿಡೆಂಟ್ಸ್ ಇನ್ ಟು ದ ಬ್ಯೂಟಿಫುಲ್. ಅವ್ರ ಜೀವನದೊಳಗೆ ಏನಾದರೂ ಒಂದು ಸಾಮಾನ್ಯವಾಗಿ ಘಟನೆ ನಡೆದ್ರೆ ಅದನ್ನು ಥಾಟ್ಫುಲ್, ಮೀನಿಂಗ್ಫುಲ್ ಘಟನೆಯನ್ನಾಗಿ ಬರೆಯುವಂತಹ ಸ್ಕಿಲ್ಸ್ ಯಾರಿಗಿತ್ತು? A.J. Gardner ಅವ್ರಿಗೆ ಇತ್ತು. ಕೆಲವೊಂದಿಷ್ಟು ಇವ್ರದ್ದು ಎಸ್ಸೇಸ್ ಏನದಾವಲ್ಲ ಬಹಳ ಫೇಮಸ್ ಆಗಿ ಅವು ಯಾವ್ಯಾವಂದ್ರೆ ಆನ್ ಸೇಯಿಂಗ್ ಪ್ಲೀಸ್, ಆನ್ ಹ್ಯಾಬಿಟ್ಸ್, ಆ್ಯಂಡ್ ಆನ್ ಲೆಟರ್ ರೈಟಿಂಗ್. ದೀಸ್ 3 essays ಬಿಕಮ್ ಅ ವೆರಿ ಫೇಮಸ್. ಅವ್ರದ್ದು ಪ್ರಬಂಧದೊಳಗಡೆ ಕಂಪ್ಲೀಟ್ ಆಗಿ ಒಂದು ಕೈನೆಸ್ ಅನ್ನುವಂಥ ಇತ್ತು, ಮತ್ತು ಕೋಟಿಸಿ ಅನ್ನೋದು ಅಂತ ಇತ್ತು, ಆಮೇಲೆ ಸಿಂಪ್ಲಿಸಿಟಿ ಅನ್ನೋದು ಸಾಮಾನ್ಯವಾಗಿ ಇತ್ತು. ವಿಶೇಷವಾಗಿ ಅಪ್ರಿಷಿಯೇಷನ್ ಫಾರ್ ದ ಸ್ಮಾಲ್ ಜಾಯ್ಸ್ ಆಫ್ ಲೈಫ್. ಸಣ್ಣ ನಗುವಿಗೆ ಕೂಡ ಅವರು ಎಂಜಾಯ್ ಮಾಡ್ತಾ ಇದ್ರು, ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಓಕೆ, ಕಮ್ ಟು ದ ಸಮರಿ ಆಫ್ ದಿಸ್ ಲೆಸನ್. ಆನ್ ಲೆಟರ್ ರೈಟಿಂಗ್ ಇಸ್ ಅ ವಂಡರ್ಫುಲ್ ಎಸ್ಸೆ ಬೈ A.J. Gardner. ಇದೊಂದು ಎಸ್ಸೆ ಅಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿಬಿಟ್ಟೇನೆ. ಹಿ ವಾಸ್ ದ ಬ್ರಿಟಿಷ್ ಜರ್ನಲಿಸ್ಟ್. ವಿ ನೋ ದಟ್. ಅವರು ಅಲ್ಫಾ ದ ಫ್ಲೋ ಅನ್ನುವಂಥ ಪೆನ್ ನೇಮ್ ಅಂಕಿತ ನಾಮದಿಂದ ಅವರು ಪ್ರತಿಯೊಂದು ಎಸ್ಸೆಯನ್ನು ಕೂಡ ಬರಿತಾ ಇದ್ರು. ದ ಎಸ್ಸೆ ಆನ್ ದ ಆರ್ಟ್ ಆಫ್ ಲೆಟರ್ ರೈಟಿಂಗ್ ಇನ್ ದ ಪಾಸ್ಟ್, ಅವ್ರು ಏನು ಮಾಡಿದ್ದಾರೆ, ಎಸ್ಸೆ ಅನ್ನೋದು ಒಂದು ಆರ್ಟ್ ಆಫ್ ರೈಟಿಂಗ್ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇದೊಂದು ಕಲೆ, ಬರವಣಿಗೆ. ಲೆಟರ್ ರೈಟಿಂಗ್ ಇಸ್ ಆರ್ಟ್ ಅಂತ ಹೇಳ್ತಾರೆ ಅವರು. ಲೆಟರ್ ರೈಟಿಂಗ್ ವಾಸ್ ಕನ್ಸಿಡರ್ ಅನ್ ಆರ್ಟ್ ಬಿಕಾಸ್ ಇಟ್ ವಾಸ್ ಅ ಓನ್ಲಿ ಮೋಡ್ ಆಫ್ ಕಮ್ಯುನಿಕೇಶನ್ ಓವರ್ ದ ಗ್ರೇಟ್ ಡಿಸ್ಟೆನ್ಸಸ್. ನೋಡ್ರಿ, ಈಗ ಸದ್ಯ ಬಿಟ್ಬಿಟ್ರಿ, ಈಗ ವಿ ಹ್ಯಾವ್ ಫೋನ್ಸ್, ವಿ ಹ್ಯಾವ್ ಟ್ಯಾಬ್ಲೆಟ್ಸ್, ಲೈಕ್ ವಿ ಹ್ಯಾವ್ ಕಂಪ್ಯೂಟರ್ಸ್, ವಿ ಹ್ಯಾವ್ ಜಿಮೇಲ್ಸ್. ಬಟ್ ಗೋ ಟು ದ ಪಾಸ್ಟ್, ಹಳೆ ಕಾಲಕ್ಕೆ ಹೋಗ್ರಿ ನೀವು. ಅವಾಗ ಈ ಲೆಟರ್ ರೈಟಿಂಗ್ ಅನ್ನೋದು ಏನಿತ್ತು, ದೂರದ ಪ್ರದೇಶಗಳಿಗೆ, ದೂರದ ಜನರಿಗೆ ತಮ್ಮ ಥಾಟ್ಸನ್ನು ಹೇಳಲಿಕ್ಕೆ ಬಳಕೆ ಮಾಡ್ಕೊಳ್ತಾರೆ, ತಮ್ಮ ಫೀಲಿಂಗ್ಸನ್ನು ಶೇರ್ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಹೀಗಾಗಿ ಸೊ ದೇ ಆರ್ ದ ಕನ್ಸಿಡರ್ ಆಸ್ ಅ ಗ್ರೇಟ್ ಆರ್ಟ್ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹೆಂಗಾಗಿದೆ, ದ ಫಾರ್ಗಟನ್ ಆರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಅವರು. ವಿತ್ ದ ಇನ್ವೆನ್ಷನ್ ಆಫ್ ಟೆಲಿಗ್ರಾಫ್, ಮಷೀನ್ಸ್, ಟೆಲಿಫೋನ್ಸ್ ಇಂದ ಈ ಲೆಟರ್ ರೈಟಿಂಗ್ ಆರ್ಟ್ ಏನಾಗ್ಬಿಟ್ಟಿದೆ, ಲಾಸ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಅವರು.
ಎ.ಸಿ. ಗಾರ್ಡ್ನರ್ ಶೇರ್ಸ್ ಹಿಸ್ ವೀವ್ಸ್ ಆಫ್ ಲೆಟರ್ ರೈಟಿಂಗ್, ಡಿಸ್ಕಸಸ್ ಹೌ ದ ಆರ್ಟ್ ಆಫ್ ಲೆಟರ್ ರೈಟಿಂಗ್ ಹ್ಯಾಸ್ ಬಿನ್ ಲಾಸ್ಟ್. ತಮ್ಮದೇ ಆದಂತಹ ಕೆಲವೊಂದಿಷ್ಟು ಏನು ವಿಚಾರಧಾರೆಗಳನ್ನ ಹೇಳ್ತಾರೆ, ಈ ಲೆಟರ್ ರೈಟಿಂಗ್ ಹೆಂಗೆ ತನ್ನ ವ್ಯಾಲ್ಯೂ, ತನ್ನ ಕಿಮ್ಮತ್ತನ್ನು ಹೆಂಗೆ ಕಳ್ಕೊಳ್ತಾ ಬಂತು ಅಂತ. ಈ ಎಸ್ಸೆ ಒಳಗಡೆ ಅವರು ಹೆಂಗೆ ಸ್ಟಾರ್ಟ್ ಮಾಡ್ತಾರೆ ಅಂತಂದ್ರೆ, ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಒಂದು ಡಿಸ್ಕ್ರಿಪ್ಷನ್ಸ್ ಕೊಡ್ತಾ ಹೋಗ್ತಾರೆ ಅವರು, ಅದು ಒಂದು ಸೀನರಿಯನ್ನ. ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಒಳಗೆ ಇಬ್ರು ಸೋಲ್ಜರ್ಸ್ ಇರ್ತಾರೆ, 2 ಸೋಲ್ಜರ್ಸ್ ಇನ್ ರೈಲ್ವೆ ಸ್ಟೇಷನ್. ಅವ್ರು ಯಾರು ಅಂತಂದ್ರೆ ಬಿಲ್ ಮತ್ತು ಸ್ಯಾಮ್ ಅನ್ನುವಂಥ ಸೋಲ್ಜರ್ಸ್ ಇರ್ತಾರೆ. ಅವ್ರಿಬ್ರು ನೋಡ್ಲಿಕ್ಕೆ ಹೆಂಗಿರ್ತಾರೆ ಅಂತಂದ್ರೆ ಸೇಮ್ ಟು ಎಸ್ ಬ್ರದರ್ಸ್ ಇರ್ತಾರೆ. ದೇ ಡಿಸ್ಕಸ್ ದ್ಯಾಟ್, ಅವ್ರು ಏನು ಚರ್ಚೆ ಮಾಡ್ತಾರೆ, ದ್ಯಾಟ್ ವೆರಿ ಡಿಫಿಕಲ್ಟ್ ಟು ರೈಟ್ ಲೆಟರ್ ಟು ದ ಒನ್ಸ್ ಪೇರೆಂಟ್ಸ್ ಅಂಡ್ ರಿಲೇಟಿವ್ಸ್ ಫ್ರಮ್ ದ ಬ್ಯಾಟಲ್ ಫ್ರಂಟ್. ಯುದ್ಧ ಭೂಮಿಯಿಂದ ನಮ್ಮ ಸಂಬಂಧಿಕರಿಗೆ, ನಮ್ಮ ತಾಯಿಗೆ, ನಮ್ಮ ತಂದೆಗೆ ಹೆಂಗೆ ಲೆಟರ್ ಬರಿಬೇಕು ಅಂತ ಚರ್ಚೆ ಮಾಡ್ತಾರೆ. ಅವ್ರು ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ನಾನು ಲೆಟರ್ ರೈಟಿಂಗ್ ಅನ್ನ. ಬೋತ್ ದ ಬ್ರದರ್ಸ್ ರಿಗ್ರೆಟ್ ಟು ದಟ್ ಸಚ್ ಲೆಟರ್ಸ್ ಆರ್ ನಾಟ್ ಈಸಿ ಟು ಲವ್ ಲೆಟರ್ಸ್. ಅವರು ತಮ್ಮಷ್ಟು ತಾವ ದುಃಖ ಖೇದ ಪಡ್ತಾರ. ಹೆಂಗಂತಂದ್ರೆ ಈ ಲವ್ ಲೆಟರ್ಸ್ ಬರ್ದಷ್ಟು ಈಸಿ ಅಲ್ಲ ಯಾವುದು ಲೆಟರ್ಸ್, ಯಾವುದು ನಮ್ಮ ತಂದೆಗೆ, ನಮ್ಮ ತಾಯಿಗೆ, ಸಂಬಂಧಿಕರಿಗೆ ಬರೆಯೋದು. ವಿಚ್ ಕ್ಯಾನ್ ಬಿ ಫಿಲ್ಡ್ ವಿತ್ ಕ್ರಾಸಸ್ ವೆನ್ ದ ಒನ್ ಹ್ಯಾಸ್ ನಥಿಂಗ್ ಲೆಫ್ಟ್ ಟು ಸೇ. ಹೆಂಗಂತಂದ್ರೆ ಇದು ಬಹಳಷ್ಟು ಡಿಫಿಕಲ್ಟೀಸ್ ಬಂದಿರ್ತಾವೆ. ಹೆಂಗೆ ಸ್ಟಾರ್ಟ್ ಮಾಡಲಿ ನಾನಿಲ್ಲಿ ಆರಾಮ, ಯುದ್ಧ ಭೂಮಿಯಿಂದ ಹೇಳ್ತಿರ್ತಾರೆ ಯಾರು ಬರೆಯುವಂಥ ಸೈನಿಕರು, ನಾನಿಲ್ಲಿ ಆರಾಮದೇನೆ ಅಂತ ಹೇಳೋ, ಅಥವಾ ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳೋ. ಹೋರಾಟ ಮಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಕೂಡ ಚೆನ್ನಾಗದಿರಿ ಅಂತ ಹೇಳ್ದಂಗೆ ಆಗಂಗಿಲ್ಲ. ಯಾಕಂದ್ರೆ ನನ್ನ ಮಗನಿಗೆ ಏನಾಗ್ತದ, ಅವ್ನು ಏನಾಗ್ಬೋದು ಅನ್ನುವಂಥ ವಿಚಾರಧಾರೆಗಳೆಲ್ಲ ಬರ್ತಿರ್ತಾವೆ. ಅವೆಲ್ಲ ಕನ್ಫ್ಯೂಷನ್ಸ್ಗಳು ಈ ಇಬ್ಬರಿಗೆ ಸೋಲ್ಜರ್ಸ್ಗಳಿಗೆ, ಸ್ಯಾಮ್ ಅಂಡ್ ದ ಬಿಲ್ ಅವ್ರಿಗೆ ಕಾಡ್ತಾ ಇರ್ತದೆ. ಗಾರ್ಡ್ನರ್ ಕನ್ಕ್ಲೂಡ್ಸ್ ದಟ್, ಕೊನೆಗೆ ಹೇಳ್ತಾ ಹೋಗ್ತಾರೋ ಅವರು, ಆರ್ಟಿಕ್ಯುಲೇಟಿಂಗ್ ದ ಥಾಟ್ಸ್, ಒಂದು ಥಾಟ್ಸ್ ಅನ್ನ ಸರಿಯಾಗಿ ಏನು ಒಂದು ಫ್ಲೋ ಆಫ್ ವೇದ ಮಾಡಬೇಕಾದ್ರೆ, ಆರ್ಟಿಕ್ಯುಲೇಟ್ ಮಾಡಬೇಕಾದ್ರೆ, ಬಿಗಿನಿಂಗ್ ಆಫ್ ದ ಲೆಟರ್ ಇಸ್ ಅ 2 ಪರ್ಸನ್, ದ ಪ್ರಾಬ್ಲಮ್ ಆಫ್ ದ ಮೆನಿ ಯಂಗ್ ಪೀಪಲ್. ನೋಡಿ, ಒಂದು ಏನು ಲೆಟರ್ ಬರಿಬೇಕಾದ್ರೆ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್. ಅದನ್ನು ಒಂದು ಕ್ರಾಸ್ ಮಾಡಿಬಿಟ್ರೆ ವಿ ಶಲ್ ಕಂಪ್ಲೀಟ್ ಆಲ್ ದ ಲೆಟರ್ ವಿದಿನ್ ಒಂದು 5 minutes ಅಂತ ಹೇಳ್ತಾರೆ. ಗಾರ್ಡ್ನರ್ ಕನ್ಕ್ಲೂಡ್ಸ್, ಓಕೆ ಇದಾಯ್ತು. ದ ಗಾರ್ಡ್ನರ್ ಗೋಸ್ ಆನ್ ಟು ಶೋ ದ ಗುಡ್ ಲೆಟರ್ ಇಸ್ ಅ ರಿಟರ್ನ್ ಅಕಾರ್ಡಿಂಗ್ ಟು ಹಿಮ್. One should always concentrate on the small details of the one's day to the day life. The tribal should always concentrate on the small details of the one's day to life. The tribal incidents and the conversational tone of the language, all these create a living picture of the of the writer of his everyday life. He gives the example of Carlyle writing from England to his brother. ನೋಡಿ, ಈ ಒಂದು ಪ್ಯಾರಾಗ್ರಾಫ್ ಒಳಗೆ ಏನು ಹೇಳ್ತಾರೆ ಅಂತಂದ್ರೆ, ಸಾಮಾನ್ಯವಾಗಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ ಅವರು. ಕಾರ್ಲೆ ಅನ್ನುವಂತಹ ಒಬ್ಬ ಪ್ರಖ್ಯಾತ ಇಂಗ್ಲಿಷ್ ಸಾಹಿತಿ, ಕವಿ. ಅವರು ಲೆಟರ್ ರೈಟಿಂಗ್ ಬರೀತಾ ಇದ್ರು. ಎಲ್ಲಿಂದ? ಇಂಗ್ಲೆಂಡ್ ಕೆನಡಾಕ್ಕೆ ಬರೀತಾ ಇದ್ರು. ಯಾರಿಗೆ ಬರೀತಾ ಇದ್ರು? ಹಿ ಜಸ್ಟ್ ರೈಟಿಂಗ್ ಹಿಸ್ ಬ್ರದರ್ಸ್. ಅವ್ನು ತನ್ನ ತಮ್ಮನಿಗೆ ಅಥವಾ ಅಣ್ಣನಿಗೆ ಬರೀತಾ ಇದ್ರು. ಏನೇನು ಬರೀತಾ ಇದ್ರು, ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್, ಎಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಹೆಂಗಿದ್ದಾನೆ, ತನ್ನ ಸಂಬಂಧಿಕರು ಹೆಂಗಿದಾರ, ತನ್ನ ತಾಯಿ ಹೆಂಗಿದಾಳ, ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ವೆದರ್ ಹೆಂಗಿದೆ, ಕೋಲ್ಡ್ ಹೆಂಗಿದೆ, ಮೈನ್ಯೂಟ್ ಡೀಟೇಲ್ಸ್ ಕೂಡ ಬರಿತಾ ಇದ್ರು. ಯಾರು? ಕಾರ್ಲೆ ಅಂತ. ಅಬೌಟ್ ದ ಕೋಲ್ಡ್ ಆಗಿರ್ಬೋದು, ವಿಂಟರ್, ಬ್ಲೇಸಿಂಗ್, ಎವ್ರಿಥಿಂಗ್ ಹಿ ರೈಟ್. ಕಾರ್ಲೆ ಡ್ರಾಸ್ ಆಫ್ ದ ಲಿವಿಂಗ್ ಪಿಕ್ಚರ್ಸ್ ಆನ್ ದ ಎಂಟೈರ್ ಸಿಚುವೇಶನ್. ಪ್ರತಿಯೊಂದು ಸಿಚುವೇಶನ್ ಕೂಡ ಹೇಳ್ತಾ ಇದ್ರು ಅಂತ. ಮುಂದಿನ ಪ್ಯಾರಾಗ್ರಾಫ್ ಒಳಗೆ ಹೇಳ್ತಾರೆ ಅವರು, ಗಾರ್ಡ್ನರ್ ಗಿವ್ಸ್ ದಟ್ ಎಕ್ಸಾಂಪಲ್ ಆಫ್ ದ ಅನದರ್ ರೈಟರ್. ನೋಡಿ, ಮತ್ತೊಬ್ಬ ರೈಟರ್ನ ಎಕ್ಸಾಂಪಲ್ ಕೊಡ್ತಾರೆ ಅವರು. ಜಾನ್ ಕೀಟ್ಸ್ ಅನ್ನುವಂಥ ಒಬ್ಬ ರೈಟರ್. ಜಾನ್ ಕೀಟ್ಸ್ ಇವರು ರೊಮ್ಯಾಂಟಿಕ್ ಏಜ್ ಒಳಗೆ ಬರುವಂಥ 19ನೇ ಶತಮಾನದೊಳಗೆ ಬರುವಂಥ ರೊಮ್ಯಾಂಟಿಕ್ ಕವಿ. ಯಾರು? ಜಾನ್ ಕೀಟ್ಸ್. ಕೀಟ್ಸ್ ಹಿ ರೈಟ್ಸ್ ಟು ಹೀಸ್ ಬ್ರದರ್ಸ್ ಅಂಡ್ ಸಿಸ್ಟರ್ ಲಾಸ್ ಇನ್ ಅಮೇರಿಕಾ. ಅಮೇರಿಕದಲ್ಲಿರುವಂಥ ಇವರ ತಮ್ಮ ತಮ್ಮಂದರಿಗೆ ಮತ್ತು ಸಿಸ್ಟರ್ ಇನ್ ಲಾಗೆ ಬರಿತಾ ಇದ್ರು ಲೆಟರ್ನ. ಏನು ಹೇಳ್ತಾ ಇದ್ರು? ಹಿ ಡಿಸ್ಕ್ರೈಬ್ಸ್ ಹೌ ಹೀಸ್ ಮದರ್ ಲಾಫ್ ಎಟ್ ಈಸ್ ಬ್ಯಾಡ್ ಜೋಕ್. ಹೇಳುವಾಗ ಬ್ಯಾಡ್ ಜೋಕ್ ಅಂತ ಮಾಡ್ತಿರ್ತಾರೆ ಸಾಮಾನ್ಯವಾಗಿ ಇಂಗ್ಲೆಂಡ್ ಒಳಗಡೆ. ಹೆಂಗೆ ಆಗ್ತದೆ ಅದನ್ನು ಕೂಡ ಹೇಳ್ತಾ ಇದ್ರು. ಜೊತೆಗೆ ಹೌ ದೇ ವಿಸಿಟೆಡ್ ದ ನೈಬರ್ಸ್ ಹೆಂಗ್ ವಿಸಿಟ್ ಮಾಡ್ತಾ ಇದ್ರು, ಅಂಡ್ ಹೌ ದ ಸೀನರೀಸ್ ಆಫ್ ಬ್ಯೂಟಿಫುಲ್ ಅವೇಕ್ ದ ಗಾರ್ಡ್ನರ್. ದಿಸ್ ಇಸ್ ದ ಬೆಸ್ಟ್ ವೇ ಆಫ್ ರೈಟ್ ಟು ಲೆಟರ್ಸ್. ಸೊ ನೋಡಿ, ಇದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡುವಂಥ ವಿಚಾರಧಾರೆಗಳು ಅಂತ ಹೇಳ್ಬೋದು. ಈ ಕಾಲ್ಸ್ ಇಟ್, ಇದಕ್ಕೆ ಅವನು ಹೇಳ್ತಾನೆ, ಯಾರು? ಗಾರ್ಡ್ನರ್. ಇಟ್ ಅ ರಿಸೀಪ್ ಫಾರ್ ಲೆಟರ್ ರೈಟಿಂಗ್ ಪ್ರೊವೈಡೆಡ್ ಬೈ ಒನ್ ಹೂ ವಾಸ್ ಅ ಮಾಸ್ಟರ್ ಇನ್ ದ ಆರ್ಟ್ ಆಫ್ ಲೆಟರ್ ರೈಟಿಂಗ್. ಹಿಂಗೆ ಬರಿತಾ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಮಾಸ್ಟರ್ ಆಗ್ತಾ ಹೋಗ್ತಾನೆ. ಬಟ್ ಹಿ ಸೇಸ್ ದಟ್ ರೆಸಿಪ್ ಫಾರ್ ಆರ್ಟ್ ರೈಟಿಂಗ್ ಇನ್ ಲೆಟರ್ಸ್. ಗಾರ್ಡ್ನರ್ ಆಲ್ಸೋ ಕೂಡ ಅವನಿಗೆ ಬಹಳಷ್ಟು ನೋವು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಗಾರ್ಡ್ನರ್ ಫೀಲ್ ಸಾರಿ that letter writing is no doubt a lost art. ಅವನಿಗೆ ಏನು ಡೌಟ್ಸ್ ಕೂಡ ಇಲ್ಲ. ಯಾಕಂದ್ರೆ ಅಷ್ಟು ಲೆಟರ್ ರೈಟಿಂಗ್ ತನ್ನ ಪ್ರಖ್ಯಾತೆಯನ್ನು, ವಿಶೇಷತೆ ಕಳ್ಕೊಂಡ್ಬಿಟ್ಟದ ಅಂತ. ಹೆಂಗೆ ಕಳ್ಕೊಂಡಿದೆ ಹೇಳ್ತಾ ಹೋಗ್ತಾನೆ ನೋಡ್ರಿ. ಹಿ ಸೇಸ್ ದಟ್ penny post and the modern hurry are the 2 main killers of the art. ಇದು ಒಂದು ಅಂಕ ಕೇಳ್ತಾರೆ ಇದನ್ನ. ಯಾವೆರಡು ಕಾರಣಗಳು ಈ ಲೆಟರ್ ರೈಟಿಂಗ್ ನಾಶ ಆಗ್ಲಿಕ್ಕೆ ಕಾರಣ ಆಗ್ಯಾವಂತ.
The telegraph and the telephone and the typewriter have destroyed the art. Nodri, telegraph, telephone, typewriter have destroyed the art of letter writing ಅಂತ ಹೇಳ್ತಾನೆ. ದ ಗ್ರೇಟ್ ರೈಟರ್ಸ್ ನೋಡ್ರಿ, ಗ್ರೇಟ್ ರೈಟರ್ಸ್ ಬಗ್ಗೆ ಕೂಡ ಕೇಳ್ತಾರ. ವಿಲಿಯಂ ಕೌಪರ್, ಹೊರಾಸ್ ವಾಲ್ಫರ್, ಚಾರ್ಲ್ಸ್ ಲ್ಯಾಂಬ್ ಮತ್ತು ಚಾರ್ಲ್ಸ್ ಕಾರ್ಲೈ ಅವರು ದೇ ಆರ್ ದ ಗ್ರೇಟ್ ರೈಟರ್. ದೇ ಕುಡ್ ರೈಟ್ ದೇರ್ ಇಮ್ಮೋರ್ಟಲ್ ಲೆಟರ್ಸ್ ಬಿಕಾಸ್ ದ ಲೆಷರ್. ಅವರು ಏನು ಆ ಲೆಟರ್ ರೈಟಿಂಗ್ನ ಹೆಂಗೆ ಬರೀತಾರೆ, ದೇ ಆರ್ ಲೈಕ್ ಜಸ್ಟ್ ಲೈಕ್ ಇಮ್ಮೋರ್ಟಲ್ ಅಂತಂದ್ರೆ ಅವ್ರಿಗೆ ಸಾವೇ ಇಲ್ದ ಹಂಗಂತ ಲೆಟರ್ ರೈಟಿಂಗ್ ಕೂಡ ಬರಿತಾ ಇದ್ರು ಅವರು ಅಂತ. ಇನ್ನು ಅದೇ ರೀತಿ ಅವರು ಮುಂದೆ ಹೇಳ್ತಾ ಹೋಗ್ತಾರ. The handwritten letter was the prime mode of the communication with the world outside until the 20th century. 20ನೇ ಶತಮಾನದವರೆಗೂ ಕೂಡ ಏನಾಗಿತ್ತು, ಏನು ನಾವು ರೈಟಿಂಗ್ ಲೆಟರ್ ಏನಿತ್ತು ಅದು ಪ್ರಾಮಿನೆಂಟ್ ಎಲ್ಲ ಕಡೆ ಸಾಮಾನ್ಯವಾಗಿತ್ತು. ಬಟ್ ಇಂಡೀಡ್ ಲೆಟರ್ ರೈಟಿಂಗ್ ವಾಸ್ ದೆನ್ ರಿಗಾರ್ಡೆಡ್ ಆಸ್ ಅನ್ ಆರ್ಟ್. So some would start with the one corner to another on the sheet. Some drew the pictures in the place of words to give the letter different look. ಕೆಲವೊಬ್ರು ಪಿಕ್ಚರ್ ಅನ್ನು ಡ್ರಾ ಮಾಡ್ತಾ ಇದ್ರು, ಕೆಲವೊಬ್ರು ಶೀಟ್ ಒಳಗೆ ಜಸ್ಟ್ ಬರಿತಾ ಹೋಗ್ತಾ ಇದ್ರು. ಈ ರೀತಿಯಾಗಿ ಲೆಟರ್ ಅನ್ನ ಬರಿತಾ ಇದ್ರು. ವಿಲೇಜ್ ಗರ್ಲ್, ನಾಚಿಕೆ ಸ್ವಭಾವ ಅಂತ ಒಂದು ಹುಡುಗಿ, ತನ್ನ ಏನು ಹೂಸ್ ಹಸ್ಬೆಂಡ್ ಹ್ಯಾಡ್ ಗಾನ್ ಟು ದ ಟೌನ್. ಓಕೆ, ಅವಳೊಬ್ಬ ಏನು ಪತಿ ಟೌನ್ಗೆ ಹೋಗ್ತಾನ, ವಿಲೇಜ್ ಟೌನ್ಗೆ ಹೋಗ್ತಾನ. ಅಲ್ಲಿ ಅವ ಸರ್ಚ್ ಫಾರ್ ದ ಫಾರ್ಚೂನ್, ಏನು ಏನ್ ಸರ್ಚ್ ಮಾಡ್ತಾನ, ಕಾಯ್ತಿರ್ತಾನ. ದ ಫೀಲ್ ದ ಅನ್ಹ್ಯಾಪಿ ಇಫ್ ದ ಪೋಸ್ಟ್ ಮ್ಯಾನ್ ಪಾಸ್ಡ್ ಬೈ ದ ಡೋರ್ ವಿತೌಟ್ ಸ್ಟಾಪಿಂಗ್. ಒಂದ್ ವೇಳೆ ದ ಪೋಸ್ಟ್ ಮ್ಯಾನ್ ತನ್ನ ಮನೆಯ ಡೋರ್ ಹತ್ರ ಏನಾದ್ರು ಸ್ಟಾಪ್ ಆಗದೆ ಹೋದ್ರೆ ಹಿ ಫೀಲ್ಸ್ ಅನ್ಹ್ಯಾಪಿ. ಬಿಕಾಸ್ ಲೆಟರ್ ಇದ್ರೆ ತಾನೇ ಏನು ಪೋಸ್ಟ್ ಮ್ಯಾನ್ ನಿಲ್ಲಿಸ್ಲಿಕ್ಕೆ ಸಾಧ್ಯ. ಲೆಟರ್ ಇಲ್ಲಿಲ್ಲ ಅಂತಂದ್ರೆ ಹೋದ್ರೆ ವಿತೌಟ್ ಸ್ಟಾಪ್ ಮಾಡದೆ ಹೋದ್ರೆ ಹಿ ಫೀಲ್ಸ್ ಅನ್ಹ್ಯಾಪಿ ಅಂತ ಹೇಳ್ತಾನೆ. ದೆನ್ ದ ಲೆಟರ್ಸ್ ವರ್ ಚಾರ್ಜ್ ವಿತ್ ದ ಡೀಪ್ ಎಮೋಷನ್ಸ್, ದ ಫೀಲಿಂಗ್ಸ್. ಬಟ್ ನೌ ದಿಸ್ ಆರ್ಟ್ ಹ್ಯಾಸ್ ಬಿಕಮ್ ಅ ಲಾಸ್ಟ್ ಆರ್ಟ್ ಬಿಕಾಸ್ ಸೈಂಟಿಫಿಕ್ ಇನ್ವೆನ್ಷನ್. ಅವ್ರು ಕೊನೆಗೆ ಹೇಳ್ತಾ ಹೋಗ್ತಾರ, ದಿಸ್ ಆರ್ಟ್ ಹ್ಯಾಸ್ ಲಾಸ್ಟ್ ಬಿಕಾಸ್ ಆಫ್ ಸೈಂಟಿಫಿಕ್ ಇನ್ವೆನ್ಷನ್ಸ್. ಈ ಒಂದು ವಿಜ್ಞಾನದ ಅನ್ವೇಷಣೆಗಳು ಏನದಾವಲ್ಲ, ಮಷಿನ್ಸ್ಗಳು ಏನದಾವಲ್ಲ, ಫೋನ್ ಆಗಿರ್ಬೋದು, ಟೆಲಿಫೋನ್ ಆಗಿರ್ಬೋದು, ಟೈಪ್ ರೈಟಿಂಗ್ ಆಗಿರ್ಬೋದು, ಆಮೇಲೆ ಇಮೇಲ್ಸ್ ಆಗಿರ್ಬೋದು, ಇವೆಲ್ಲ ಏನಾಗಿದೆ, SMS ಆಗಿರ್ಬೋದು. ದೀಸ್ ಇನ್ವೆನ್ಷನ್ ಆಫ್ ದ ಸೈಂಟಿಫಿಕ್ ಇನ್ವೆನ್ಷನ್ಸ್ ಹ್ಯಾಸ್ ಮೇಡ್ ಟು ದ ರೀಸನ್ ಫಾರ್ ಲಾಸಿಂಗ್ ದ ಆರ್ಟ್ ಆಫ್ ಲೆಟರ್ ರೈಟಿಂಗ್ ಅಂತ. ಸೊ ಏನೇ ಆಗಲಿ, ಈ ಒಂದು ಪ್ರಬಂಧದೊಳಗಡೆ, ಈ ಎಸ್ಸೆ ಒಳಗಡೆ ಎ.ಜಿ. ಗಾರ್ನಿಯರ್ ಅವರು ದ ಇಂಪಾರ್ಟೆನ್ಸ್ ಆಫ್ ದ ಆರ್ಟ್ಸ್, ಹೌ ದ ಲೆಟರ್ ರೈಟಿಂಗ್ ಈಸ್ ಲಾಸ್ಟ್ ಇಟ್ಸ್ ದ ವ್ಯಾಲ್ಯೂಸ್, ನಾಟ್ ಓನ್ಲಿ ಇಟ್ ವ್ಯಾಲ್ಯೂಸ್, ಇಟ್ ಕಂಪ್ಲೀಟ್ಲಿ ಲಾಸ್ಟ್ ಫ್ರಮ್ ದ ಎವ್ರಿ ಒನ್. ಆ್ಯಕ್ಚುಲಿ ಎವ್ರಿ ಒನ್, ಈಗ ಒಬ್ಬ ವ್ಯಕ್ತಿ ಜೊತೆ ಮಾತಾಡಬೇಕಾದಾಗ ನಾನು ಐ ಜಸ್ಟ್ ಡೂ ದ ಫೋನ್. ಓಕೆ, ಬಟ್ ಇನ್ ದ ಲೇಟರ್ ಡೇಸ್ ಆರ್ ಇನ್ ದ ಪಾಸ್ಟ್ ಡೇಸ್ they wouldn't do like that. They just write a letter with the patient. They expecting something from the letter. But nowadays, if you call someone within a second, they replies. So this is how the modern age, the maid or they that gives the important reasons of losing the letter writing. I hope ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ. ಈ ಲೆಟರ್ ರೈಟಿಂಗ್ ಇದ್ದು ಇಂಪಾರ್ಟೆನ್ಸ್ ಜಾನ್ ಕೀಟ್ಸ್ ಆಗಿರ್ಬೋದು, ಮತ್ತೆ ಥಾಮಸ್ ಕಾರ್ಲೆ ಆಗಿರ್ಬೋದು, ಇವ್ರ ಬಗ್ಗೆ ಎಲ್ಲ ಅವರು ಎಕ್ಸಾಂಪಲ್ಸ್ ಕೊಡ್ತಾರೆ. ಇವನ್ನೆಲ್ಲ ನೀವು ಬರೀಬೇಕಾಗ್ತದೆ. ಒಂದು ಅಂಕದ ಪ್ರಶ್ನೆಗಳನ್ನು ಕೂಡ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಎ.ಜಿ. ಗಾರ್ನಿಯರ್ ಅವ್ರದ್ದು ಲೆಟರ್ ರೈಟಿಂಗ್ ಆಯಿತು. ಮತ್ತೆ ಮುಂದಿನ ಪಾಠದೊಳಗೆ ನಾವು ವಿ ಶಾಲ್ ಡಿಸ್ಕಸ್ ಆನ್ ದ ಡೇಸ್ ವೇಟ್ ಬೈ ಅರ್ನೆಸ್ಟ್ ಹೆಮಿಂಗ್ವೇ ಅವ್ರದ್ದು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಇದು ಅವರಿಗೆ ಹೆಲ್ಪ್ಫುಲ್ ಆಗ್ತದೆ. ಅಫ್ಕೋರ್ಸ್ ಮತ್ತೆ ಮುಂದಿನ ವಿಡಿಯೋ ಭೇಟಿ ಆಗೋಣ. ನಮಸ್ಕಾರ.